ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಈಗ ನಮಗೆ ಉತ್ತರಾಯಣ ಮುಗಿದು ದಕ್ಷಿಣಾಯನ ಶುರುವಾಗ್ತಾ ಇದೆ. ಅದರಲ್ಲಿ ನಮಗೆ ಆಷಾಢ ಮಾಸವನ್ನ ನಾವು ಅನ್ನದೇವಿಯ ಆರಾಧನಾ ಕಾಲ ಅಥವಾ ಆಷಾಢ ಮಾಸ ಅಂತಾನೆ ನಾವು ಹೇಳ್ತೀವಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇನೇನೆ. ಯಾಕಂದ್ರೆ ಉತ್ತರಾಯಣದಲ್ಲಿ ಬರುವಂತಹ 6 ತಿಂಗಳು ಜೊತೆಗೆ ದಕ್ಷಿಣಾಯನದಲ್ಲಿ ಬರುವಂತ 6 ತಿಂಗಳು, ಹೀಗೇನೇನೆ 12 ಮಾಸಗಳು ನಮಗೆ ಋಷಿ ಮುನಿಗಳು ಮಾಡಿಕೊಟ್ಟಿರುವಂತ ಕಾನ್ಸೆಪ್ಟ್ ಅಲ್ಲಿ ಇನ್ನು ಅರ್ಧದಲ್ಲಿ ನಾವು ಯಾವ ರೀತಿ ಜೀವನವನ್ನ ಮಾಡಬೇಕು, ಜೊತೆಗೆ ಪ್ರಕೃತಿಯಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತ ಹಲವಾರು ಬದಲಾವಣೆಗಳಿಂದ ನಾವು ಯಾವ ರೀತಿಯಾಗಿ ಋತು ಕಾಲ ಮಾನಕ್ಕೆ ತಕ್ಕಂತೆ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದೇ ಆಗಿತ್ತು ಅಂತಂದ್ರೆ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ನಮಗೆ ಏನೇ ಸಂಕಷ್ಟಗಳಿದ್ರೂ ದೂರ ಆಗುತ್ತೆ. ಜೊತೆಗೆ ನಮಗೆ ಏನಾಗ್ಬೋದು ಅಂತಂದ್ರೆ ನಮ್ಮ ಏನು ಹಿಂದಿನ ಜನ್ಮದ ಕರ್ಮದ ಫಲಗಳು ಏನಿದೆ ಅವೆಲ್ಲವನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೆ ಇಂತಹ ಒಂದು ದಕ್ಷಿಣಾಯನ ಕಾಲದಲ್ಲಿ ನಮಗೆ ಹೆಚ್ಚಾಗಿ ನೀವು ನೋಡ್ಬೋದು, ದಕ್ಷಿಣಾಯನ ಆರಂಭ ಆಗ್ತಾ ಇದ್ದಂಗೆ, ದಕ್ಷಿಣಾಯನ ಪರ್ವಕಾಲ ಆರಂಭ ಆಗ್ತಾ ಇದ್ದಂಗೆ ನಮಗೆ ಸರ್ವ ಸ್ನಾನ ಆಗಿರ್ಬೋದು, ಪೂಜೆ ಪ್ರಸಾದಗಳು ವಿಶಿಷ್ಟ ರೀತಿಯಲ್ಲಿ ಎಲ್ಲ ಕಡೆ ನಡೆಯೋದನ್ನ ನೀವು ನೋಡ್ತೀರಿ. ಆನಂತರ ನಮಗೆ ಚತುರ್ಮಾಸವು ಶುರುವಾಗುತ್ತೆ, ಜೊತೆಗೆ ಶಯನ ಏಕಾದಶಿಯಿಂದ ಹೀಗೆ ಪ್ರತಿಯೊಂದು ಹಬ್ಬಗಳು ಶುರುವಾಗುತ್ತೆ. ಶಯನ ಏಕಾದಶಿ ಆದ ನಂತರ ಈಗ ನಮಗೆ ಅದಕ್ಕಿಂತ ಮುಂಚೆ ಆಷಾಢ ಶುಕ್ರವಾರ, ನಾಳೆ ಆಷಾಢ ಶುಕ್ರವಾರ ಇದೆ. ಅದಾದ ನಂತರ ಅಮಾವಾಸ್ಯೆಯ ದಿನ ಬಂದು ನಮಗೆ ಭೀಮನ ಅಮಾವಾಸ್ಯೆ ಶುರುವಾಗುತ್ತೆ, ವರಮಹಾಲಕ್ಷ್ಮಿ, ಗೌರಿ ಗಣಪತಿ, ಹೀಗೆ ಪ್ರತಿಯೊಂದು ಹಬ್ಬಗಳು ಸಾಲು ಸಾಲಾಗಿ ನಮಗೆ ಶುರುವಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಒಂದು ಅನ್ನದೇವಿ ಆರಾಧನಾ ಕಾಲ ಅಂತಂದ್ರೆ ಆಷಾಢ ಮಾಸದಲ್ಲಿ ನಾವು ಯಾವ ರೀತಿ ನಮ್ಮ ಕುಲದೇವರನ್ನ ಆರಾಧನೆ ಮಾಡಿ ಯಾವ ರೀತಿ ನಮ್ಮ ಜೀವನದಲ್ಲಿ ಒಳಿತನ್ನ ತಂದ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡಿ, ಪ್ರತಿ ಒಬ್ಬ ಮನುಷ್ಯನಿಗೆ ಹುಟ್ಟಿದ ಮೇಲೆ ಕುಲದೇವರು ಇದ್ದೇ ಇರ್ತಾರೆ, ಮನೆ ದೇವರು ಇದ್ದೇ ಇರ್ತಾರೆ, ಇಷ್ಟ ದೇವರು ಅಂತ ಇದ್ದೇ ಇರ್ತಾರೆ, ಗ್ರಾಮ ದೇವರು ಅಂತ ಇದ್ದೇ ಇರ್ತಾರೆ. ಆದ್ರೆ ನಮಗೆ ಏನೇ ಸಮಸ್ಯೆಗಳು ಬರಲಿ ಜೀವನದಲ್ಲಿ, ನಾವು ನಮ್ಮ ತಂದೆ ತಾಯಿಯರ ಹತ್ರ ಹೇಗೆ ಹೇಳ್ಕೊತೀವೋ ಹಾಗೇನೆ ನಾವು ನಮ್ಮ ಕುಲದೇವರ ಹತ್ರ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಕುಲದೇವರು ಕೈ ಹಿಡಿದು ನಡೆಸ್ತಾರೆ ಅಂತ ಅನಾದಿ ಕಾಲದಿಂದ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು, ನಮ್ಮ ಅಜ್ಜಿ ತಾತಂದಿರು ಹೀಗೆ ಹೇಳ್ಕೊಟ್ಟು ಬಂದಿರುವಂಥದ್ದು ಅಂತ. ನಮಗೆ ಇಲ್ಲಿ ಎಷ್ಟೋ ಜನಕ್ಕೆ ಏನಾಗಿದೆ ಅಂದ್ರೆ ಕುಲದೇವರೇ ಗೊತ್ತಿಲ್ಲ, ಮನೆ ದೇವರು ಇನ್ನೂ ಗೊತ್ತಿಲ್ಲ ಬಿಡಿ, ಇನ್ನು ಇಷ್ಟ ದೇವರು ಏನಾದ್ರೂ ಗೊತ್ತಿದ್ರೆ ಅದು ಪರವಾಗಿಲ್ಲ, ನಂಬಿಕೆನೇ ಇಲ್ಲ ಆದ್ಮೇಲೆ ಹೇಗೆ ಇಷ್ಟ ದೇವ್ರನ್ನ ನಂಬ್ತಾರೆ? ದಯವಿಟ್ಟು ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಹಗಲು ಇದ್ಮೇಲೆ ರಾತ್ರಿ ಇದೆ, ಅಮಾವಾಸ್ಯೆ ಇದ್ಮೇಲೆ ಹುಣ್ಣಿಮೆನೂ ಇದೆ. ಅದೇ ರೀತಿ ನೋಡಿ, ಆಯಾಯ ಕಾಲಮಾನಕ್ಕೆ ಋತು ಹೇಗೆ ಬದಲಾವಣೆ ಆಗುತ್ತೆ. ಮಳೆಗಾಲ ಆಗ್ತಿದ್ದಂಗೆ ಚಳಿಗಾಲ, ಚಳಿಗಾಲ ಆಗ್ತಿದ್ದಂಗೆ ಬೇಸಿಗೆಗಾಲ. ಇಲ್ಲಿ ನಾವು ದಕ್ಷಿಣಾಯನ ಉತ್ತರಾಯಣ ಹೇಗೆ ನಾವು ವಿಭಾಗಗಳನ್ನ ಮಾಡ್ಕೊಂಡಿದೀವಿ, ಅದೇ ರೀತಿ ನಮಗೆ ಏನೇ ಸಮಸ್ಯೆ ಬರಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ಮನೆಗಳು ಅಂತ ಇದೆ, ಅಲ್ಲಿ 9 ರಾಶಿಗಳು 12 ಗ್ರಹಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ 9 ರಾಶಿ 9 ಮನೆಗಳು 12 ರಾಶಿಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ನಮಗೆ ನಾವು ಇಂದಿನ ಜನ್ಮದ ಕರ್ಮಗಳನ್ನ ಸಮೇತ ನಾವು ನಮ್ಮ ಜಾತಕದಲ್ಲೇ ಅನಲೈಸ್ ಮಾಡುವಂಥದ್ದು. ಈಗ ಇಲ್ಲಿ ನೋಡಿ, ನಮಗೆ ಏನೇ ಒಂದು ಸಮಸ್ಯೆ ಬರಬೇಕು ಅಂತಂದ್ರೆ ನಮಗೆ ನಮ್ಮ 5ನೇ ಮನೆ ಚೆನ್ನಾಗಿಲ್ದೇ ಇರೋ ಕಾರಣ, ಅಥವಾ ನಮ್ಮ ತಾತ ಅಥವಾ ನಮ್ಮ ಮುತ್ತಾತ ಅವರೇನಾದ್ರೂ ಮಾಡಿತ್ತು ಅಂತಂದ್ರೆ ಈ ಜನ್ಮದಲ್ಲಿ ನಮಗೆ ಅದು ಸಮಸ್ಯೆಗಳ ಮುಖಾಂತರವೇ ಕಾಡ್ತಾ ಹೋಗುತ್ತೆ. ಇದನ್ನ ನಾವು ಯಾವ ರೀತಿ ಪರಿವರ್ತನೆ ಮಾಡಿಕೊಂಡು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ನಾವು ನಮ್ಮ ಕುಲದೇವರ ಮುಖಾಂತರನೇ ನಾವು ಪರಿಹಾರಗಳನ್ನ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ಅನ್ನ ದೇವಿಯ ಆರಾಧನೆಯ ಕಾಲ ಅಂತಂದ್ರೆ ಆಷಾಢ ಮಾಸ ಅಂತಾನೆ ಹೇಳ್ತೀವಿ. ಸೊ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಕುಲದೇವರಿಗೆ ಹಲವಾರು ರೀತಿಯಾಗಿ ನಾವು ಒಂದು ಪರಿಹಾರಗಳನ್ನ ಮಾಡಿಕೊಂಡು ನಮ್ಮ ಕಷ್ಟಗಳನ್ನ ನಾವು ಪರಿಹಾರಗಳನ್ನ ಮಾಡ್ಕೋಬಹುದು. ನೋಡಿ, ಇಲ್ಲಿ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಮಳೆ ಇರುತ್ತೆ, ಹೆಚ್ಚಾಗಿ ಗಾಳಿ ಇರುತ್ತೆ. ಅದರ ಜೊತೆಗೆ ಈ 1 ತಿಂಗಳು ನಾವು ವಿವಾಹವನ್ನ ಸಮೇತ ನಾವು ನಿಷಿದ್ಧ ಮಾಡ್ಕೋತೀವಿ. ಯಾಕೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ವೈಜ್ಞಾನಿಕವಾಗಿ ಈಗಿನಷ್ಟು ಸವಲತ್ತುಗಳಿರ್ಲಿಲ್ಲ, ಕಾರ್ಗಳಿರ್ಲಿಲ್ಲ ಅಥವಾ ಬೈಕುಗಳಿರ್ಲಿಲ್ಲ. ಅವರು ಎತ್ತಿನ ಗಾಡಿಯಲ್ಲೇ ಓಡಾಡ್ತಾ ಇದ್ರು ಅಥವಾ ನಡಿಗೆಯಲ್ಲೇ ಓಡಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮದುವೆಗೆ ಅಂತ ಖರ್ಚು ಮಾಡಿರುವಂತಹ ಹಣವನ್ನ
ಈಗಲೇ ನಾವು ಸಂಗ್ರಹಿಸಕ್ಕೆ ಸಾಧ್ಯ ಇಲ್ಲ, ಇಷ್ಟು ಮುಂದುವರೆದ್ರು ಅವಾಗ ಎಲ್ಲ ವಸ್ತುಗಳು ಹಾಳಾಗುತ್ತೆ, ಊಟ ಉಪಚಾರಗಳು ಹಾಳಾಗುತ್ತೆ ಅನ್ನೋ ಕಾಲದಲ್ಲಿ ಮಳೆ ಗಾಳಿಯಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳಕ್ಕೆ ಅಂತಹ ಸಂದರ್ಭದಲ್ಲಿ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಮಳೆ ಗಾಳಿ ಇರೋದ್ರಿಂದ ಅದನ್ನ ನಾವು ಸುಗ್ಗಿಯ ಕಾಲ ಅಂತಾನೆ ಹೇಳ್ಕೊತೀವಿ. ಹಾಗಾಗಿ ಹೊಸದಾಗಿ ಮದುವೆ ಆಗಿ ಬಂದಂತ ಹೆಣ್ಣು ಮಕ್ಕಳಿಗೂ ಸಮಸ್ಯೆ ಆಗ್ಬಾರ್ದು. ಆ ಮಳೆಗಾಲದಲ್ಲಿ ಹೆಚ್ಚು ಕೆಲಸಗಳು, ಯಾಕಂದ್ರೆ ಹೊಲಗಳಿಗೆಲ್ಲ ಹೋಗೋದ್ರಿಂದ ಇದನ್ನ ನಾವು ಹಿಂದಿನ ಹಿರಿಕರು ಹೇಳ್ಕೊಟ್ಟಿರೋದು. ಹಾಗೇನೇನೆ ಎಷ್ಟೋ ಜನಕ್ಕೆ ಏನಾಗ್ತದೆ ಅಂತಂದ್ರೆ ನಮ್ಮ ಒಂದು ಏನ್ ಹೇಳ್ಬೋದು, ಇಂತಹ ಸಂದರ್ಭದಲ್ಲಿ ಯಾಕಂದ್ರೆ ಅನ್ನದೇವಿಯ ಆರಾಧನಾ ಕಾಲ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ದೇವಿಯ ಒಂದು ಆರಾಧಕರಾಗೇ ಆಗಿರ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣು ದೇವರನ್ನ ಪೂಜೆ ಮಾಡೇ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಆಷಾಢ ಮಾಸದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಒಂದು ಭಯ ಇರುತ್ತೆ. ಒಂದು ದೃಷ್ಟಿ ದೋಷಗಳಾಗಿರ್ಬೋದು, ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು, ಅಥವಾ ಯಾರೋ ಮೈ ಹಿಡಿಸಿ ನಮ್ಮ ದೇಹಕ್ಕೆ ಕಳಿಸುವಂತಹ ಒಂದು ಭೂತ ಪ್ರೇತ ಪಿಶಾಚಿ ಜಿನ್ನುಗಳಾಗಿರ್ಬೋದು, ಇವೆಲ್ಲದಕ್ಕೂ ನಾವು ಪರಿಹಾರಗಳನ್ನ ಆಷಾಢ ಮಾಸದಲ್ಲಿ ನಮ್ಮ ಕುಲದೇವರ ಮುಖಾಂತರ ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಳೋ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ತಾಯಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಹೇಗೆ ಮಕ್ಕಳಿಗೆ ಹೊಡಿತೀವೋ, ಹೇಗೆ ಪ್ರೀತಿ ಮಾಡ್ತೀವೋ, ಅದೇ ತರ ನಮ್ಮ ಕುಲದೇವರು ಸಮೇತ ಹಾಗೇನೇನೆ. ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ, ಕುಲದೇವರು ಗ್ರಾಮದೇವರನ್ನ ಯಾವ ರೀತಿ ಆರಾಧನೆ ಮಾಡಬೇಕು, ಜೊತೆಗೆ ಕುಲದೇವರ ಶಾಪ ಇರುವಂತಹ ನಕ್ಷತ್ರಗಳು ಯಾವುದು ಅಂತಾನು ಹೇಳಿದ್ದೀನಿ. ಹಾಗೇನೇನೆ ಇಲ್ಲಿ ನಮಗೆ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇನೇನೆ. ನೋಡಿ, ನಾಳೆ ಬಂದು ಶುಕ್ರವಾರ, ನಿಮಗೆ ಎಷ್ಟೋ ಜನಕ್ಕೆ ಕುಲದೇವರೇ ಗೊತ್ತಿಲ್ಲ, ಮನೆ ದೇವರೇ ಗೊತ್ತಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಣ್ಣದಾಗಿರುವಂತ ಕೆಂಪಾಗಿರುವಂತ ಮಡಿಕೆಯನ್ನ ತಗೊಳ್ಳಿ. ಆ ಮಡಿಕೆಯನ್ನ ತಗೊಂಡು ಅದಕ್ಕೆ ಶುದ್ಧವಾದ ನೀರನ್ನ ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನ ಮುಚ್ಚಿ, ತಟ್ಟೆ ಅಂದ್ರೆ ಚಿಕ್ಕ ಮಣ್ಣಿನ ತಟ್ಟೆಯನ್ನೇ ಮುಚ್ಚಿ, ಆ ನಂತರದಲ್ಲಿ ನೀವು ಅದರ ಮೇಲೆ ಒಂದು ದೀಪವನ್ನ ಬೆಳಗಿ, ಅಂದ್ರೆ ಮಣ್ಣಿನ ದೀಪದಲ್ಲಿ ಕೊಬ್ಬರಿ ಎಣ್ಣೆ ತಪ್ಪಿದ್ರೆ ತುಪ್ಪದ ದೀಪವನ್ನ ಹಚ್ಚಿ, ಆ ನಂತರದಲ್ಲಿ ಅದಕ್ಕೆ ಬಂದ್ಬಿಟ್ಟು ಒಂದು ಅರಿಶಿಣದ ಕೊಂಬು ಮತ್ತು 3 ರೂಪಾಯಿ ನಾಣ್ಯವನ್ನ ನೀವು ಅದರ ಮುಂದೆ ಕಟ್ಟಿಬಿಟ್ಟಿಡಿ, ಅಂದ್ರೆ ಆ ಕುಂಭದ ಮುಂದೆ ಕಟ್ಟಿಡಿ. ಆ ನಂತರದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಕಟ್ಟಿದ ನಂತರ ನಿಮ್ಮ ಕುಲದೇವರು ನಿಮಗೆ ಗೊತ್ತೇ ಇಲ್ಲ, ಮನೆ ದೇವರು ಗೊತ್ತೇ ಇಲ್ಲ, ಸತತವಾಗಿ 48 ದಿನಗಳ ಕಾಲ ನಾಳೆಯಿಂದನೇ ಆರಂಭ ಮಾಡ್ಬೋದು. ಮೇಡಮ್, ನನಗೆ ಮೈಲಿಗೆ ಆಗ್ಬಿಟ್ಟಿದೆ, ನನಗೆ ಮಾಡಕ್ಕಾಗ್ತಾ ಇಲ್ಲ, ಪರವಾಗಿಲ್ಲ, ಮುಂದಿನ ಶುಕ್ರವಾರ ಅಥವಾ ಮುಂದಿನ ಮೈಲಿಗೆ ಮುಗಿದ ನಂತರವೂ ಸಮೇತ ನೀವು ಇದನ್ನ ಆರಂಭ ಮಾಡಬಹುದು. ಇದನ್ನ ಕುಲದೇವರು ಗೊತ್ತಿಲ್ಲದೆ ಇದ್ರೆ ಮಾತ್ರ ಅಂತ ತಿಳ್ಕೊಬೇಡಿ, ನಿಮ್ಮ ಸಕಲ ಕಷ್ಟಗಳಿಗೂ ಇದು ಪರಿಹಾರ ಆಗುತ್ತೆ. ಮೇಡಮ್, ನಾವು ಕುಂಭನ ಇಡಲ್ಲ ಅಂತ ಹೇಳ್ತಾರೆ, ಮಡಿಕೆನ ಇಡಲ್ಲ. ಇಲ್ಲ, ತಪ್ಪು. ನೋಡಿ, ಇಂಡೇಲಿಯಮು ಅಥವಾ ಏನು ಸ್ಟೀಲು ಅಥವಾ ಕಂಚು ಇವೆಲ್ಲ ಬರೋಕ್ಕಿಂತ ಮುಂಚೆ ನಮ್ಮ ಪೂರ್ವಿಕರು ಉಪಯೋಗಿಸ್ತಾ ಇದ್ದು ಮಣ್ಣಿನ ಪಾತ್ರೆಗಳನ್ನೇ. ಕಪ್ಪು ಬಂದು ನಾವು ಅಶುಭ ಕಾರ್ಯಗಳಿಗೆ ಉಪಯೋಗಿಸುವಂಥದ್ದು, ಕೆಂಪು ಬಂದು ಶುಭ ಕಾರ್ಯಗಳಿಗೆ ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ಕೆಂಪು ಮಡಿಕೆಯನ್ನ ಇಟ್ಟು ಅದರ ಮೇಲೆ ಸಣ್ಣದಾಗಿರುವಂತಹ ತಟ್ಟೆಯನ್ನ ಇಟ್ಟು ಆ ನಂತರದಲ್ಲಿ ದೀಪ ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಇದನ್ನ ಎಷ್ಟು ದಿನ ಮಾಡ್ಬೇಕು? ಸತತವಾಗಿ 48 ದಿನ ಮಾಡಿ. ಕನಸಿನಲ್ಲಿ ನಿಮಗೆ ತಾಯಿ ಖಂಡಿತವಾಗ್ಲೂ ಕಾಣಿಸ್ಕೋತಾಳೆ, ಅಥವಾ ಅದು ಯಾವುದೋ ರೂಪದಲ್ಲಿ, ಒಂದು ಸಣ್ಣ ಮಗುವಿನ ರೂಪದಲ್ಲಿ, ವಯಸ್ಸಾಗಿರೋ ರೂಪದಲ್ಲಿ, ಅಥವಾ ನಿಮ್ಮ ಹಿರಿಯರ ರೂಪದಲ್ಲೂ ಕಾಣಿಸ್ಕೋಬಹುದು. ಇದನ್ನ ನೋಡ್ಬೇಕಾಗುತ್ತೆ. ಹಾಗೇನೇನೆ ಎರಡನೇದು ಬಂದು, ಇಲ್ಲ ಮೇಡಮ್, ನಮ್ಗೆ ಕುಲದೇವ್ರನ್ನ ಆರಾಧನೆ ಮಾಡಕ್ಕೆ ಈ ತರ ಮಾಡಕ್ಕೆ ಕಷ್ಟ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗಿರೋದಿಷ್ಟೇ, ಸಣ್ಣದಾಗಿರುವಂತಹ ಕನ್ನಡಿಯನ್ನ ತಗೊಳ್ಳಿ. ನಿಮಗೆ ಗೊತ್ತಿದೆ, ನಾವು ಗೌರಿ ಹಬ್ಬದ ಸಮಯದಲ್ಲಿ ನಾವು ಬಾಗಿನವನ್ನ ಕೊಡ್ತೀವಲ್ಲ, ಅಂತಹ ಒಂದು ಸಣ್ಣ ಕನ್ನಡಿಯನ್ನ ತಂದು ನಿಮ್ಮ ಮನೆಯಲ್ಲಿ ಇಟ್ಟು 48 ದಿನಗಳ ಕಾಲ 2 ದೀಪವನ್ನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಕುಲದೇವರ ಅನುಗ್ರಹ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ನಿಮಗೆ ಎಷ್ಟೋ ಬಾರಿ ನಿಮಗೆ ಗ್ರಹ ದೋಷಗಳು ಇದೆ, ಅಥವಾ ಯಾರೋ ನನಗೆ ಏನೋ ಮಾಡಿಸಿದ್ದಾರೆ, ಒಂದು ದೃಷ್ಟಿದೋಷ ಆಗ್ತಾ ಇದೆ, ಪದೇ ಪದೇ ನಮ್ಮ ಮನೆಯಲ್ಲಿ ಅನಾರೋಗ್ಯ ಉಂಟಾಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಇಷ್ಟೇ ಮಾಡ್ಬೇಕಾಗುತ್ತೆ. ಒಂದು ಶುದ್ಧವಾದಂತಹ ತೆಂಗಿನಕಾಯಿಯನ್ನ ತಗೊಳ್ಳಿ, ಅದನ್ನ ದಿನ ಏನ್ ಮಾಡ್ಬೇಕು, ತಲೆಯಿಂದ 7 ಬಾರಿ ನೀವು ಪೂರ್ತಿ ಪಾದದವರೆಗೆ ಉಜ್ಜಬೇಕಾಗುತ್ತೆ. ಉಜ್ಜಿಬಿಟ್ಟು ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮನೆಯ ಟೆರೇಸ್ ಅಂತ ಏನಿದೆ ಅದರ ಮೇಲೆ ತಗೊಂಡೋಗಿ ಇಡಬೇಕು.
ಮಾರನೆಯ ದಿನ ನೀವೇನ್ ಮಾಡ್ಬೇಕು, ಮತ್ತೆ ಬೆಳಿಗ್ಗೆ ಹೋಗ್ಬಿಟ್ಟು ಅದು ಬೆಳಿಗ್ಗೆನೆ ಮಾಡ್ಬೇಕು. 4:15 6 ಗಂಟೆ ಒಳಗಡೆ ಮತ್ತೆ ಅದೇ ತೆಂಗಿನಕಾಯನ್ನ ತಗೊಂಡು ಮತ್ತೆ ಇಳೆಯನ್ನ ತೆಗಿಬೇಕು. ತೆಗೆದ್ಬಿಟ್ಟು ಮತ್ತೆ ಟೆರೆಸ್ನ ಮೇಲೆ ಇಡಬೇಕು. ಇದೇ ರೀತಿ 48 ದಿನಗಳ ಕಾಲ ಮಾಡಿ. ಈಗ ನಿನ್ನೆ ಅಮಾವಾಸ್ಯೆ ಶುರುವಾಗಿದೆ, ಅಂದ್ರೆ ಅಮಾವಾಸ್ಯೆ ಮುಗ್ದಿದೆ, ಇವತ್ತು ಪಾಡ್ಯ ಶುರುವಾಗಿದೆ. ಆದ್ರೆ ಮೇಡಮ್ ನನಗೆ 48 ದಿನಗಳ ಕಾಲ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಯಾವತ್ತು ಈ ವಿಡಿಯೋವನ್ನ ನೋಡ್ತೀರಿ ಆ ವಿಡಿಯೋವನ್ನ ನೋಡಿದ ಮಾರನೆಗೆ ಶುರು ಮಾಡಿ. ಇದು ಬಂದು ಬೆಳಿಗ್ಗೆ 4:15 6 ಗಂಟೆಯ ಒಳಗಡೆನೆ ನೀವು ಮುಗಿಸ್ಬೇಕಾಗುತ್ತೆ. 48 ದಿನಗಳ ಕಾಲ ನೀವು ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಗೌಪ್ಯವಾಗಿ ಅಂದ್ರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹೋಗಿ ಒಂದು ಆಲದ ಮರ, ಅಥವಾ ನಿಮಗೆ ಆಲದ ಮರ ಸಿಗ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಮಣ್ಣನ್ನ ತೆಗೆದು ಅದರ ಕೆಳಗಡೆ ಊತ್ ಹಾಕಿ ಬರೋದ್ರಿಂದ ನಿಮಗೆ ಏನಾದ್ರೂ ಜಾತಕದಲ್ಲಿ ಗ್ರಹಗಳಿಗೆ ಸಂಬಂಧಪಟ್ಟ ದೋಷ ಇದ್ರೆ, ಅಥವಾ ಯಾವುದೇ ಮಾಂತ್ರಿಕ ಬಾಧೆಗಳು ನಿಮಗೆ ಪದೇ ಪದೇ ಸಮಸ್ಯೆಗಳನ್ನ ಕೊಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ಅದು ನಿಮಗೆ ಅತಿ ಹೆಚ್ಚಾಗಿ ಸಮಸ್ಯೆಗಳನ್ನ ಕೊಡದೆ ಒಂದು ದೇಹಕ್ಕೆ ಶಮನ ಮಾಡುವ ರೀತಿಯಲ್ಲಿ ಆಗುತ್ತೆ. ಆದ್ರೆ ಪೂರ್ತಿಯಾಗಿ ಪರಿಹಾರ ಆಗಲ್ಲ. ಯಾಕಂದ್ರೆ 90 ಭಾಗ ನಿಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಹಿಡಿದಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಪರಿಹಾರಗಳನ್ನೇ ಮಾಡ್ಕೋಬೇಕಂತಂದ್ರೆ, ಎಷ್ಟೋ ಸಂದರ್ಭದಲ್ಲಿ ಪರಿಹಾರ ಆಗಿಲ್ಲ ಅಂದಾಗ ನೀವು ಆಷಾಢ ಮಾಸದಲ್ಲಿ ಕುಲದೇವರ ಮುಖಾಂತರ ಮಾಡುವಂತಹ ಪರಿಹಾರಗಳು ಅಂತ ಹೇಳ್ಬಿಟ್ಟು. ಹಾಗೇನೇನೆ ಎಷ್ಟೋ ಜನಕ್ಕೆ ಒಂದು ರೋಗ ಬರ್ತಾ ಇರ್ತದೆ, ಪ್ರತಿ ಬಾರಿ ರೋಗ ಬರ್ತಾನೆ ಇರುತ್ತೆ, ಆಸ್ಪತ್ರೆಗೆ ತೋರಿಸಿರ್ತೀರಿ, ಪರಿಹಾರ ಆಗಲ್ಲ. ಇದು ಮಾಂತ್ರಿಕ ಬಾಧೆನ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆನ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, 48 ದಿನಗಳ ಕಾಲ ನಿಮ್ಮ ಕುಲದೇವರ ಮುಂದೆ ನೀವು 5 ತಪ್ಪಿದ್ರೆ ಒಂದು 10 ಲವಂಗವನ್ನ ಇಡಬೇಕಾಗುತ್ತೆ. ಇಟ್ಟು ಅದನ್ನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಗಂಟು ಕಟ್ಟು ಇಡಿ ಮೊದಲ ಬಾರಿಗೆ. ಆ ನಂತರದಲ್ಲಿ ನೀವು 15 ನಿಮಿಷಗಳ ಕಾಲ ನೀವು ನಿಮ್ಮ ಕುಲದೇವರ ಒಂದು ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಸ್ಮರಣೆಯನ್ನ ಮಾಡಿ 48 ದಿನಗಳ ಕಾಲ ನೀವು ಪ್ರಾರ್ಥನೆಯನ್ನ ಮಾಡಬೇಕು. ಆ ಗಂಟನ್ನ ಹಿಡ್ಕೊಂಡು ಆ ಗಂಟನ ಏನು ಸತತವಾಗಿ 48 ದಿನಗಳ ಕಾಲ ನೀವು ಪ್ರಾರ್ಥನೆಯನ್ನ ಮಾಡಿ, ನೀವು ಸತತವಾಗಿ 15 ದಿನಗಳ ಕಾಲ ಅದನ್ನ ಸ್ವಲ್ಪ ನೀರಿಗೆ ಹಾಕಿಕೊಂಡು ಸ್ನಾನ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಆ ರೋಗ ಬಾಧೆಗಳೇನಿದೆ ಅದು ಪೂರ್ತಿಯಾಗಿ ವಾಸಿಯಾಗ್ಲಿ. ಯಾಕಂದ್ರೆ ಇದು ದೀರ್ಘಕಾಲದಿಂದ ಇತ್ತು ಅಂದ್ರೆ ಆ ಸಮಯಕ್ಕೆ ನಿಮಗೆ ಶಮನ ಕೊಡುತ್ತೆ ಅಂತ ಹೇಳ್ತೀನಿ ಪ್ರಿಯೋಕ್ಷಕರೇ. ಯಾಕಂದ್ರೆ ನಾವು ನಮ್ಮ ಕುಲದೇವರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕುಲದೇವರಿಗೆ ಹೋಗಕ್ಕಾಗಿಲ್ಲ ಅಥವಾ ಮನೆ ದೇವರಿಗೂ ಹೋಗಕ್ಕಾಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ತರ ನಾಳೆ ಶುಕ್ರವಾರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೆಣ್ಣು ಕುಲದೇವರು ಇದ್ದೇ ಇರ್ತಾರೆ. ಅದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಮೇಡಮ್ ನಮ್ಗೆ ಕುಲದೇವರೇ ಗೊತ್ತಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕನ್ನಡಿಯನ್ನ ಸಮೇತ ನೀವು ತಂದಿಟ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಬೋದು. ಎರಡನೇದಾಗಿ, ಮೇಡಮ್ ನಮ್ಮ ಮನೆಯಲ್ಲಿ ಹೆಣ್ಣು ಕುಲದೇವರೇ ಇಲ್ಲ, ಗಂಡು ಕುಲದೇವರು. ನಿಮಗೆ ಹೆಣ್ಣು ಕುಲದೇವರು ಇಲ್ಲ ಅಂದ್ರೆ ಗಂಡು ಕುಲದೇವರು ಇರ್ತಾರೆ. ಕೆಲವರಿಗೆ ಗಂಡು ಇರುತ್ತೆ, ಹೆಣ್ಣು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈಗ ಗಂಡು ಕುಲದೇವರು ಇದ್ದಂತಹ ಸಂದರ್ಭದಲ್ಲಿ ನೀವು ಮಾಡುವಂಥದ್ದು ಇಷ್ಟೇ, ಒಂದು ಕೆಂಪು ವಸ್ತ್ರವನ್ನ ತಗೊಳ್ಳಿ, ಅದಕ್ಕೆ ಒಂದು ಸಣ್ಣದಾಗಿರುವ ವಿಭೂತಿ ಕಟ್ಟೆಯನ್ನ ತಗೊಳ್ಳಿ. ಆ ವಿಭೂತಿ ಕಟ್ಟೆಯ ಒಳಗಡೆ 3 ಉಂಡ ಇರುವಂತಹ ಅಡಿಕೆಯನ್ನ ಹಾಕಿ, ಅದರ ಜೊತೆಗೆ ಸ್ವಲ್ಪ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಇಜ್ಜಿಲು ಅಂತ ನಾವೇನ್ ಹೇಳ್ತೀವಿ, ಕಪ್ಪು ಇಜ್ಜಿಲು, ಅದನ್ನ ಸಮೇತ ಹಾಕಿ 3 ಅರಿಶಿಣದ ಕೊಂಬನ್ನು ಹಾಕಿ, ಆ ನಂತರದಲ್ಲಿ ಅದಕ್ಕೆ 1 ರೂಪಾಯಿ ನಾಣ್ಯವನ್ನ ಹಾಕಿ 48 ದಿನಗಳ ಕಾಲ ನೀವು ಅದಕ್ಕೆ ಪೂಜೆ ಮಾಡಿ. ನಿಮಗೆ ಪೂಜೆ ಆದ ನಂತರ ಆ 1 ನಾಣ್ಯ, ಅದು ನೀವು 1 ರೂಪಾಯಿದಾದ್ರೂ ಇಡಿ, 2 ರೂಪಾಯಿದಾದ್ರೂ ಇಡಿ, ಅದನ್ನ ತೆಗೆದು ನೀವು 48 ದಿನಗಳ ಕಾಲ, ಯಾಕಂದ್ರೆ 4 ವಾರ ಬಂದು ಆಷಾಢ ಇರ್ತದೆ, ಅಂದ್ರೆ ಆಷಾಢ ಶುಕ್ರವಾರ, 48 ದಿನಗಳ ಕಾಲ ನಾಣ್ಯವನ್ನ ತೆಗೆದುಕೊಂಡು ನೀವೇನ್ ಮಾಡ್ಬೋದು ಅಂತಂದ್ರೆ, ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿಡಿ. ಆ ಇಜ್ಜಲು ಅಂತ ಏನಿದೆ ಆ ಇಜ್ಜಲನ್ನ ಚೆನ್ನಾಗಿ ತೆಗೆದ್ಬಿಟ್ಟು ಒಂದು ಗಿಡದ ಸಂದಿಗೆ ಹಾಕಿ ಅಥವಾ ಹರಿಯುವ ನೀರಿನ ಪಕ್ಕಕ್ಕೆ ಹಾಕಿ, ಯಾವುದೇ ಕಾರಣಕ್ಕೂ 3 ಅಡಿಕೆಗಳಾಗಿರ್ಬೋದು ಅಥವಾ ಇಜ್ಜಲು ಏನಿದೆ ಅದನ್ನ 3 ಕೂಡುವ ದಾರಿಯಲ್ಲಿ ಹಾಕ್ಬೇಡಿ. ಅದನ್ನೆಲ್ಲವೂ ಶುದ್ಧವಾಗಿ ಇಳೆಯನ್ನ ತೆಕ್ಕೊಂಡು ನೀವು ತಗೊಂಡೋಗಿ ಮರದ ಕೆಳಗಡೆ ಅಥವಾ ಒಂದು ಗಿಡದ ಕೆಳಗಡೆ ಅಥವಾ ಹರಿಯುವ ನದಿಗೆ ಹಾಕಿ. ವಸ್ತ್ರವನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಆ ವಸ್ತ್ರವನ್ನ ನೀವು ಆದಷ್ಟು
ನಿಮಗೆ ಯಾಕಂದ್ರೆ 48 ದಿನಗಳ ಕಾಲ ನೀವು ನಿಮ್ಮದೇ ಆದಂಥ ಕುಲದೇವರ ಪ್ರಾರ್ಥನೆ ಅಥವಾ ಪೂಜೆಯನ್ನು ಮಾಡಿರ್ತೀರಿ. ಸತತವಾಗಿ ಅದನ್ನ ನೀವು ಮಲಗುವಂತಹ ಜಾಗದಲ್ಲಿ ನಿಮ್ಮ ತಲೆಯ ಅಡಿ ಇಟ್ಕೊಂಡು ಮಲಗಿ ಅಂತ ಹೇಳ್ತೀನಿ ಪ್ರಿಯಕ್ಷಕರೇ. ಯಾಕಂದ್ರೆ ಇವೆಲ್ಲ ಆಗುತ್ತಾ? ಖಂಡಿತ ಹಾಗೆ ಆಗುತ್ತೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ಹಲವಾರು ವರ್ಷಗಳಿಂದ ನಿಮಗೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಬೇಕು. ಆನಂತರ ನೀವು ದೇಹದಿಂದ ತೆಗೆಸ್ಕೊಂಡ್ರೆ ಖಂಡಿತವಾಗಿ 100ಕ್ಕೆ 100 ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ನಮ್ಗೆ ಏನೇ ಒಂದು ಮಾಂತ್ರಿಕ ಬಾಧೆ ಆಗಿರ್ಬೋದು, ಮಕ್ಕಳ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಒಂದು ವಿದ್ಯಾಭ್ಯಾಸದ ಸಮಸ್ಯೆ ಆಗಿರ್ಬೋದು, ಅಥವಾ ಒಂದು ಜಮೀನಿನ ಸಮಸ್ಯೆಗಳಾಗಿರ್ಬೋದು. ಈಗ ನಮ್ಮ ಮಕ್ಕಳಿಗೆ ಮುಡಿ ಕೊಡಬೇಕು, ಅದಕ್ಕೆ ಆಗ್ತಾನೇ ಇಲ್ಲ, ಅಥವಾ ಒಂದು ನಾಮಕರಣ ಮಾಡಬೇಕು, ಆಗ್ತಾನೇ ಇಲ್ಲ, ಅಥವಾ ಗಂಡ ಸಂತಾನ ಬೇಕು, ಆಗ್ತಾ ಇಲ್ಲ, ಹೆಣ್ಣು ಸಂತಾನ ಬೇಕು, ಆಗ್ತಾ ಇಲ್ಲ. ಪ್ರತಿ ಒಂದು ಶುಭ ಕಾರ್ಯಗಳಿಗೆ ನಮಗೆ ಕುಲದೇವರು ಬೇಕೇ ಬೇಕು. ನಾವು ಯಾವುದೇ ಪರಿಹಾರಗಳನ್ನ ಮಾಡ್ಕೊಳ್ಳೋ ಮುನ್ನ ನಮ್ಮ ಕುಲದೇವರು ಮನೆ ದೇವರನ್ನ ಹಿಡಿದು ಆನಂತರ ನಾವು ಪರಿಹಾರ ದೇವತೆ ಗ್ರಾಮ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ನಮಗೆ ಅತ್ಯಂತ ಶುಭ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ. ಹಾಗೆ ಹಲವಾರು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ತೆ.